ನಮ್ಮ ಅಪ್ಪಟ ಕನ್ನಡದ ರಾಜರು, ಈ ಕನ್ನಡದ ನೆಲದ ರಾಜರು ಹಕ್ಕಬುಕ್ಕರು ಸಂಗಮ ವಂಶದವರು. ಸಂಗಮ ವಂಶದವರೇ ವಿಜಯನಗರದ ಕೀರ್ತಿ ಪತಾಕೆಯನ್ನು ಆಕಾಶಕ್ಕೆತ್ತರಕ್ಕೆ ಏರಿಸಿದಂಥವ್ರು. ಇಡೀ ದಕ್ಷಿಣ ಭಾರತ ಎಲ್ಲಿವರೆಗೆ ಶ್ರೀಲಂಕಾವರೆಗೂ ಶ್ರೀಲಂಕಾದಲ್ಲಿ ಯಾರು ರಾಜ ಆಗಬೇಕು ಅಂತ ಡಿಸೈಡ್ ಮಾಡೋ ಅಂಥವ್ರು ನಮ್ಮ ವಿಜಯನಗರದ ರಾಜರಾಗಿದ್ದರು. ವ್ಯಾಪ್ತಿ ಎಷ್ಟಿತ್ತು ಸರ್? ಎಲ್ಲಿಂದ ಎಲ್ಲಿ? ಈ ವ್ಯಾಪ್ತಿ ನೋಡಿ, ಇಲ್ಲಿಂದ ಸಂಗಮ ವಂಶದ ಶ್ರೀಲಂಕಾದಿಂದ ಶುರುವಾದಂಥ ಇವರು ವ್ಯಾಪ್ತಿ ಕೃಷ್ಣದೇವರಾಯನ ಕಾಲದಲ್ಲಿ ಬಂಗಾಳದವರೆಗೂ ಹೋಯ್ತು. ಬಂಗಾಳದವರೆಗೆ ಅಂದರೆ ಈ ಒರಿಸ್ಸಾನೆಲ್ಲ ಗೆದ್ದುಕೊಂಡವನು ಬಂಗಾಳದ ಬಾರ್ಡರ್ವರೆಗೂ ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡ್ಕೊಂಡಿದ್ದ ಕೃಷ್ಣದೇವರಾಯ. ಹಾಗಾಗಿ ಅವನು ಅತ್ಯಂತ ದೊಡ್ಡ ದೊರೆ ಅಂತ ನಾವು ಪರಿಗಣಿಸ್ತೀವಿ. ಆಳಿದ 20 ವರ್ಷ ಆದರೂ ಅವನು ಇವರೆಲ್ಲರೂ ನಾಯಕರೇನೆ. ಕೃಷ್ಣದೇವರಾಯನ ತಂದೆ ಹೆಸರು ನರಸನಾಯಕ, ಅಳೆಯರಾಮನ ತಾಯತನ ಹೆಸರು ಬುಕ್ಕನಾಯಕ, ಅರವೀಟಿ ಬುಕ್ಕನಾಯಕ. ಇವರೆಲ್ಲರೂ ಇದೇ ವಂಶದ, ಇವರೆಲ್ಲ ಫೈಟರ್ಸ್. ದೇ ಆರ್ ಆಲ್ ಫೈಟರ್ಸ್. ಯಾಕೆಂದರೆ ಆ ಕ್ಷಾತ್ರ ಇಲ್ಲದೇ ಇದ್ದರೆ, ಆ ಫೈಟಿಂಗ್ ಸ್ಪಿರಿಟ್ ಇಲ್ಲದೇ ಇದ್ದರೆ ನೀವು ರಾಜ್ಯಗಳನ್ನು ಉಳಿಸ್ಕೊಳಕ್ಕಾಗ್ತಿರಲಿಲ್ಲ ಆ ಕಾಲದಲ್ಲಿ.